ಬಳ್ಳಾರಿ ವಲಯದ ಐಜಿಯಾಗಿ ಡಾಕ್ಟರ್ ಹರ್ಷ ಪಿಎಸ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಸರ್ಕಾರಿ ಆದೇಶದ ಮೇರೆಗೆ ಕರ್ತವ್ಯಕ್ಕೆ ಹಾಜರಾದ ಅವರು ತಕ್ಷಣವೇ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಈ ವೇಳೆ ಕಾನೂನು ಸುವ್ಯವಸ್ಥೆ, ಅಪರಾಧ ನಿಯಂತ್ರಣ ಮತ್ತು ಸಾರ್ವಜನಿಕ ಸ್ನೇಹಿ ಸೇವೆಗಳ ಕುರಿತು ಚರ್ಚೆ ನಡೆಸಲಾಯಿತು. ಸಭೆಯ ನಂತರ ಮಾತನಾಡಿದ ಐಜಿ ಡಾಕ್ಟರ್ ಹರ್ಷ ಪಿಎಸ್, ಸರ್ಕಾರದ ನಿರ್ದೇಶನದಂತೆ ನಾನು ಅಧಿಕಾರ ವಹಿಸಿಕೊಂಡಿದ್ದೇನೆ. ಬಳ್ಳಾರಿ ವಲಯದಲ್ಲಿರುವ 4 ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನಡೆದ ಘಟನೆಗಳ ಹಿನ್ನೆಲೆಯಲ್ಲಿ ಕಾನೂನುಬದ್ಧ ಮತ್ತು ನಿಷ್ಪಕ್ಷಪಾತವಾಗಿ ಕ್ರಮ ಕೈಗೊಳ್ಳುವಂತೆ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಸೂಚನೆ ನೀಡಿದೆ ಎಂದಿದ್ದಾರೆ. ನಮ್ಮಲ್ಲಿ ಉತ್ತಮ ಅಧಿಕಾರಿಗಳಿದ್ದಾರೆ, ಅವರು ಉತ್ತಮವಾಗಿ ಕೆಲಸ ಮಾಡುತ್ತಾರೆ. ನಾನು ಎಲ್ಲ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಕಾನೂನಿನ ಚೌಕಟ್ಟಿನಲ್ಲಿಯೇ ಕ್ರಮ ಕೈಗೊಳ್ಳುತ್ತೇನೆ. ಬಳ್ಳಾರಿ ಸೇರಿದಂತೆ ಅಲ್ಲಿನ ವಲಯದ ಎಲ್ಲಾ ಜಿಲ್ಲೆಗಳು ಶಾಂತಿಪ್ರಿಯ ಜಿಲ್ಲೆಗಳಾಗಿವೆ. ಕಾನೂನು ಸುವ್ಯವಸ್ಥೆ, ಅಪರಾಧಗಳ ನಿಯಂತ್ರಣ ಮತ್ತು ಜನಸ್ನೇಹಿ ಸೇವೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದೇನೆ ಎಂದು ತಿಳಿಸಿದ್ದಾರೆ. ನಾನು ಇದೀನ ಬಳ್ಳಾರಿ ವಲಯದ ಆರಕ್ಷಕ ಮಹಾನಿರೀಕ್ಷಕರ ಹುದ್ದೆಯ ಸೇವೆಗೆ ವರದಿ ಮಾಡಿಕೊಂಡಿರ್ತೇನೆ. ಈ ವಲಯದಲ್ಲಿ 4 ಜಿಲ್ಲೆಗಳಿದೆ. ಹೆಡ್ ಕ್ವಾರ್ಟರ್ ಆಗಿ ಬಳ್ಳಾರಿ ಜಿಲ್ಲೆ ಇದೆ, ವಿಜಯನಗರ ಇದೆ, ಹಾಗೆ ರಾಯಚೂರು ಮತ್ತು ಕೊಪ್ಪಳ ಬಹಳ ಪ್ರಮುಖವಾದ ಜಿಲ್ಲೆಗಳಿದೆ. ಈಗ ತಾನೇ ನಾನು ವರದಿ ಮಾಡಿಕೊಂಡ ನಂತರ ನಮ್ಮ ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಒಂದು ಬಹಳ ಸಂಕ್ಷಿಪ್ತವಾದ ಒಂದು ಸಭೆ ಈಗ ನಡೆಸಿದ್ದೇನೆ. ಹಲವಾರು ಘಟನೆಗಳು ನಡೆದಿರುವ ಹಿನ್ನೆಲೆಯಲ್ಲಿ ನನಗೂ ಸಹ ಬಹಳ ಸ್ಪಷ್ಟವಾದ ನಿರ್ದೇಶನ, ಕಾನೂನುಬದ್ಧವಾದ, ನಿಷ್ಪಕ್ಷಪಾತವಾದ ಹಾಗೂ ಒಂದು ಕಾನೂನು ಸುವ್ಯವಸ್ಥೆಯ ಭದ್ರವಾದ ಒಂದು ಬುನಾದಿ ಏರ್ಪಡಿಸುವಂಥ ಸೂಚನೆಗಳನ್ನು ನಮ್ಮ ಹಿರಿಯ ಅಧಿಕಾರಿಗಳು, ಸರ್ಕಾರ ನೀಡಿದ್ದಾರೆ. ನಮ್ಮಲ್ಲಿ ಸಕ್ಷಮ ಅಧಿಕಾರಿಗಳಿದ್ದಾರೆ, ಮಾಡ್ತಾರೆ. ನಾನು ಮುಂಬರುವ ದಿನಗಳಲ್ಲಿ ನಮ್ಮ ಅಧಿಕಾರಿಗಳೊಂದಿಗೆ ಕೂಲಂಕಷವಾಗಿ ಪ್ರತಿಯೊಂದು ಘಟನೆಯ ಬಗ್ಗೆ ಮಾಹಿತಿ ಪಡೆದು ಕೆಲವು ಪ್ರಕರಣಗಳ ತನಿಖೆ ಕುರಿತು ಸಹ ನಾನು ಮಾಹಿತಿ ಸಂಗ್ರಹಿಸಿ ಕೈಗೊಳ್ಳಬೇಕಾದ ಕ್ರಮಗಳನ್ನ ಬಹಳ ಕಟ್ಟುನಿಟ್ಟಾಗಿ, ನಿಷ್ಪಕ್ಷಪಾತವಾಗಿ, 100ಕ್ಕೆ 100 ಕಾನೂನುಬದ್ಧವಾಗಿ ನಾವು ಮಾಡ್ತೇವೆ.